ಅಮೃತಂ ಏಕಾದಶ ಕಾವ್ಯಗಳಲ್ಲಿ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಭೂಷಣಿ ಟೀಕೆ ಸ್ವಾಧ್ಯಾಯ ನಡೆದಿದ್ದೇವೆ. ಮೋಕ್ಷ ಅಧಿಕಾರದ ಮೊದಲನೇ ಮಂಗಲ ಕಲಶಿಕೆ. ದ್ವಿಧಾಕೃತ್ಯ ಪ್ರಜ್ಞಾನಕಚದಲನಾತ್ ಬಂಧಪುರುಷವು ನಯನು ಮೋಕ್ಷಂ ಸಾಕ್ಷಾತ್ ಪುರುಷಮುಪರಂ ವೈಕನಿಯತಂ ಇದಾನೀಮುನ್ನಚ್ಛತ್ ಸಹಜ ಪರಮಾನಂದಸರಸಂ ಪರಂ ಪೂರ್ಣಂ ಜ್ಞಾನಂ ಕೃತಸಕಲಕೃತ್ಯಂ ವಿಜಯತೆ. ಬಂಧಪುರುಷವು ದ್ವಿಧಾಕೃತ್ಯ ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ರೂಪದ ಉಪಾಧಿ ಮತ್ತು ಶುದ್ಧ ಜೀವದ್ರವ್ಯ ಇವುಗಳನ್ನು ಸರ್ವಬಂಧವು ಹೇಗೆಂತೆ ಶುದ್ಧ ಜೀವವು ಉಪಾಧೇಯವಿದೆ ಎಂಬ ಭೇದಜ್ಞಾನ ರೂಪದ ಪ್ರತೀತಿಯನ್ನು ಉತ್ಪನ್ನ ಮಾಡಿಕೊಂಡು ಆತ್ಮ ಮುಕ್ತಾಗ್ತಾನೆ. ಇಂಥ ಪ್ರತೀತಿಯು ಯಾವ ಪ್ರಕಾರ ಉತ್ಪನ್ನವಾಗುತ್ತದೆ ಆ ಪ್ರಕಾರ ಹೇಳುತ್ತಾರೆ. ಪ್ರಜ್ಞಾ ಪ್ರಕಚದಲನಾತ್ ಶುದ್ಧ ಜ್ಞಾನ ಮಾತ್ರವಾದ ಜೀವದ್ರವ್ಯ ಮತ್ತು ಅಶುದ್ಧವಿರುವ ರಾಗಾದಿ ಉಪಾಧಿ ಬಂಧ ಇಂಥ ಭೇದಜ್ಞಾನ ರೂಪದ ಬುದ್ಧಿಯು ಇಂಥ ಯಾವ ಕರಗಸ ಅದರ ಮೂಲಕ ನಿರಂತರ ಅನುಭವದ ಅಭ್ಯಾಸ ಮಾಡುವುದರಿಂದ ಉತ್ಪನ್ನವಾಗಿದೆ. ಆ ಭೇದಜ್ಞಾನ ಈ ಪ್ರಕಾರ ಉತ್ಪನ್ನ ಆಗಿದೆ ಅಂತ ಹೇಳಿದರು. ನೀವು ಹೇಳಿದ್ದಿತ್ತು ಜೀವದ್ರವ್ಯ, ಶುದ್ಧ ಜ್ಞಾನ ಮಾತ್ರವಾದ ಜೀವದ್ರವ್ಯ. ಜೀವದ್ರವ್ಯದೊಳಗೆ ನಿಜವಾಗಿ ವಿಚಾರ ಮಾಡಿ ನೋಡಿದ ನಂತರ ಎಲ್ಲವೂ ಶುದ್ಧನೇ ಇದೆ. ಒಂದು ಜ್ಞಾನವೇ ಅಶುದ್ಧ ಆಗ್ತಾ ಇದೆ. ಜ್ಞಾನದ ಅಶುದ್ಧತೆಯ ದೃಢತೆ ಏನಿದೆ ಅದೇ ಶ್ರದ್ಧೆ ಇದೆ. ಜ್ಞಾನದ ಅಶುದ್ಧತೆಯ ಅನುಭವ ಸಂವೇದನೆ ಏನಿದೆ ಅದೇ ಚಾರಿತ್ರ ಇದೆ. ಹೀಗಾಗಿ ಈ ಶ್ರದ್ಧಾ, ಈ ಚಾರಿತ್ರ, ಈ ಸ್ವಚ್ಛತ್ವ, ಈ ಪ್ರಭುತ್ವ ಮೊದಲಾದ ಅನಂತ ಗುಣಗಳ ಒಂದು ಜ್ಞಾನದ ಗರ್ಭದೊಳಗನ ಸಮಾವೇಶದವರೆ. ಶುದ್ಧ ಇದ್ದದ್ದ ಒಂದು ಜ್ಞಾನನ ಇದೆ, ಅದರ ವಿಪರೀತ ಶ್ರದ್ಧೆಯ ಜೊತೆಗಿರುವುದರಿಂದ ಅದಕ್ಕೆ ಕೂಡ ಮಿಥ್ಯಾಜ್ಞಾನ ಅಂದರು. ಇದು ಅಪೇಕ್ಷಾ ಬೇರೆ ಇದೆ. ಆದರೆ ಇಲ್ಲಿ ಅಪೇಕ್ಷಾ ಏನಿದೆ ಅಂತಂದ್ರೆ ಒಂದು ಜ್ಞಾನ ಏನಿದೆ ಅದೇ ತಿಳಿತಿದೆ. ಒಂದು ಜ್ಞಾನದ ಆ ತಿಳುವಳಿಕೆಯ ದೃಢತೆ ಏನಿದೆ ಅದುವೇ ಶ್ರದ್ಧೆ ಇದೆ. ಒಂದು ಆ ತಿಳುವಳಿಕೆಯ ರೂಪದ ಅನುಭವ ಏನಿದೆ ಅದುವೇ ಚಾರಿತ್ರ ಇದೆ. ಆ ತಿಳಿಯುವುದರೊಳಗೆ ಪರದ ಅವಸ್ಥಾ ವಿಶೇಷದ ಜೊತೆಗೆ ಯಾವ ತನ್ಮಯತೆ ಇದೆ ಅದು ನಿಜವಾಗಿ ಜ್ಞಾನದ ಮೂಲ ಅಶುದ್ಧಿ ಇದೆ. ಆ ಅಶುದ್ಧಿಯ ಅನುಭವವನ್ನು ಅನಾದಿ ಕಾಲದಿಂದ ಜೀವ ಮಾಡ್ತಾ ಇದ್ದಾನೆ. ಈಗ ಆ ಅಶುದ್ಧಿಯ ಅಂಶ ಮತ್ತು ತ್ರಿಕಾಲಿ ಶುದ್ಧ ಸ್ವಭಾವ ಇವುಗಳ ಮಧ್ಯದೊಳಗೆ ಭೇದಜ್ಞಾನ ಮಾಡುವುದಿದೆ. ಭೇದಜ್ಞಾನ ಆ ಯಾವ ಪ್ರತೀತಿ ಇದೆ ಅದು ಹೇಗೆ ಉತ್ಪನ್ನ ಆಗ್ತಿದೆ ಅಂಥೇಳಿ ಪ್ರಶ್ನೆ ಮಾಡಿದರು. ಭೇದಜ್ಞಾನ ಮಾಡುವುದರಿಂದ ಏನು, ಒಂದು ಶುದ್ಧ ಜೀವದ್ರವ್ಯ, ಇನ್ನೊಂದು ಅಶುದ್ಧ ರಾಗಾದಿ ರೂಪದ ಅನುಭವ ಬಂಧ. ಬಂಧದ ನಾಶ ಮಾಡೋದಿಲ್ಲರಿ ಇಲ್ಲಿ. ಬಂಧ ತಿಳ್ಕೊಳ್ಳೋದಿದೆ. ಬಂಧವನ್ನು
ಬಂಧವನ್ನು ತಿಳ್ಕೊಳ್ಳೋದಿದೆ. ಯಾವ ಬಂಧವನ್ನು? ದ್ರವ್ಯ ಬಂಧಂತೂ ಛದ್ಮಸ್ಥನಿಗೆ ತಿಳಿದು ಬರೋದನ್ನ ಇಲ್ಲರೆ. ಯಾವ ಬಂಧವನ್ನು ತಿಳ್ಕೊಳ್ಳೋದಿದೆ? ತನ್ನ ಜ್ಞಾನ, ತನ್ನ ತ್ರಿಕಾಲಿ ಶುದ್ಧ ಜೀವ ದ್ರವ್ಯವನ್ನು ಬಿಟ್ಟ ಇನ್ನೊಂದರ ಜೊತೆಗೆ ಏಕಾಗ್ಲಿಕ್ಕೆ ಹೋಗ್ತಿದೆ, ಅದು ಬಂಧ. ಮೋಕ್ಷ ಸುಲಭ ಇದೆ, ಬಂಧವನ್ನು ತಿಳಿಯೋದು ಕಠಿಣ ಇದೆ. ಮೋಕ್ಷ ಸುಲಭ ಇದೆ ಅಂತ ಹೇಳಿದ್ರೆ ಯಾಕೆ? ಅದು ಸ್ವಭಾವ ಇದೆ. ಆದ್ರೆ ಎಲ್ಲಿ ತಪ್ಪಾಗ್ತಾ ಇದೆ ಅನ್ನೋದನ್ನು ತಿಳಿಯುವ ಸಲುವಾಗಿ ಜ್ಞಾನದಲ್ಲಿ ಸೂಕ್ಷ್ಮತೆ ಬೇಕು. ಅದು ಅನಾದಿಯಿಂದ ಸ್ಥೂಲ ಆಗಿದೆ. ಇಂದ್ರಿಯಗಳ ಅವಲಂಬನೆ ಮಾಡುವುದರಿಂದ ಮತ್ತು ಸ್ಥೂಲವಿರುವಂತಹ ಸ್ಕಂಧವನ್ನು ವಿಷಯವನ್ನಾಗಿಸಿಕೊಳ್ಳುವುದರಿಂದ ಸ್ಥೂಲ ಆಗಿದೆ. ಏನ? ಜ್ಞಾನ. ಆ ಜ್ಞಾನದ ಸೂಕ್ಷ್ಮತೆಯ ಸಲುವಾಗಿ ಜೀವನಿಗೆ ರುಚಿಯ ನಿವೃತ್ತಿ ಆಗಬೇಕಾಗಿದೆ. ರುಚಿಯೇನು ಪರದಲ್ಲೇ ಇದೆ ಅಲ್ಲ, ಅದರಿಂದ ನಿವೃತ್ತ ಆಗಬೇಕಾಗಿದೆ. ಆವಾಗ ಜ್ಞಾನ ಸೂಕ್ಷ್ಮ ಆಗ್ತಿದೆ. ರುಚಿ ಯಾವುದರದ? ರುಚಿ ಕೂಡ ಜ್ಞಾನದ ಕಾರ್ಯ ಇದೆ. ಈಗ ಇಲ್ಲಿ ಯಾವ ಭೇದ ಜ್ಞಾನ ಮಾಡುವುದಿದೆಯಲ್ಲ, ಆ ಭೇದ ಜ್ಞಾನ ಜ್ಞಾನದ ಎರಡು ವಿಭಾಗದೊಳಗೆ ಮಾಡೋದಿದೆ. ಜ್ಞಾನದ್ದನ ಎರಡು ವಿಭಾಗ ಅದಾವು. ಯಾವಾಗಲೂ ಎರಡು ವಿಭಾಗ ಅದಾವು. ಎಲ್ಲಿಯವರೆಗೆ? ಕ್ಷಪಕ ಶ್ರೇಣಿಯ ಆರೋಹಣೆ ಎಲ್ಲಿಯವರೆಗೆ ಆಗುವುದಿಲ್ಲ, ಅಲ್ಲಿಯವರೆಗೆ ಜ್ಞಾನದೊಳಗೆ ಎರಡು ವಿಭಾಗ. ಒಂದು ತ್ರಿಕಾಲು ಶುದ್ಧ 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 ಶುದ್ಧ, ಅರ್ಥಾತ್ ಜ್ಞಾನ ಮಾತ್ರ ಪ್ರವಾಹ ಇದೆ. ಅಲ್ಲೇ ಏನಾಗಿದೆ ಅಂತಂದ್ರೆ, ಆ ಜ್ಞಾನದ ಪ್ರವಾಹ ಇನ್ನೊಂದನ್ನ, ಪರವನ್ನ, ಪುದ್ಗಲದ ಪರ್ಯಾಯವನ್ನ ತನ್ನ ವಿಷಯವನ್ನಾಗಿ ಮಾಡಿಕೊಳ್ಳುವುದರಿಂದ ಜ್ಞಾನದ ಅಭಾವ ರೂಪದ ಅನುಭೂತಿ ಇದೆ ರೀ. ಪ್ರಾರಂಭದೊಳಗೆ ಅನಾದಿಯಿಂದ ಜ್ಞಾನಂತೂ ಅನಾದಿಯಿಂದ ಇದೇನ ರೀ. ಹೇಗಿದೆ? ಶುದ್ಧ ಇದೆ. ಶುದ್ಧ ಅಂದ್ರೆ ಏನ? ತಿಳಿಯುವ ಕಾರ್ಯ ಮಾತ್ರ ಮಾಡೋದಾದ್ರೆ ಸ್ವಭಾವ ಇದೆ. ಶುದ್ಧದ ಅರ್ಥ ಬೇರೆ ಏನೂ ಇಲ್ಲ. ಆ ಜ್ಞಾನ ಅನಾದಿಯಿಂದನ ಯಾವ ಪರವಿರುವಂಥ ಉದ್ಗಲದ ಸ್ಥೂಲ ಅವಸ್ಥೆಯನ್ನು ತನ್ನ ವಿಷಯವನ್ನಾಗಿಸಿಕೊಳ್ಳುವುದರಿಂದ ಆ ವಿಷಯದ ಪ್ರಭಾವದೊಳಗ ತನ್ನ ಸ್ವಭಾವದ ಅಭಾವ ಆಗಿದೆ. ಅದಕ್ಕೆ ಅಭಾವನ ಆಗಿದೆ. ಈಗ ನಮಗೆ ತಮಗೆ ಜ್ಞಾನ ಹೆಸರಿಗೆ ಮಾತ್ರ ಇದೆ, ಅನುಭವಕ್ಕೆ ಇದೆ ರೀ. ಹೆಸರಿಗೆ ಮಾತ್ರ ಇದೆ. ಆಗಮದ ವಚನಾನುಸಾರ ಇದೆ ರೀ. ತಿಳಿತಾ ಇದೆಯಲ್ಲ, ನಮಗೆ ಜ್ಞಾನದ ಅನುಭೂತಿ ಇದೆಯೇನು? ವಿಕಾರಿ ಭಾವದ ಅನುಭೂತಿ ಇದೆ. ಯಾವುದರಲ್ಲಿದೆ? ಜ್ಞಾನದ ಮೂಲಕನೇ ಇದೆ ಅದು. ಅದರ ಜ್ಞಾನದ ಅಭಾವ ಅದನ್ನು ಸಮಯಸಾರದೊಳಗೆ ತಿರೋಭೂತ ಅನ್ನುವ ಶಬ್ದದಿಂದ ಹೇಳಿದರು. ಜ್ಞಾನದ ಮೂಲಕನ ವಿಕಾರಿ ಭಾವದ ಅನುಭವ ಇದೆಯಲ್ಲ, ಆ ಅನುಭವ ಹೇಗಿದೆ ರೀ? ಜ್ಞಾನದ ಅಭಾವ ರೂಪದ್ದು ಇದೆ ರೀ. ಅನುಭವ ಹೇಳ್ತಾ ಇದ್ದೇನೆ. ಅನುಭವ ಜ್ಞಾನದ ಅಭಾವ ರೂಪದ್ದು ಇದೆ. ಯಾವಾಗ ಜ್ಞಾನ ತ್ರಿಕಾಲ ಏಕರೂಪವಿರುವಂಥ, ನಿರಂತರ ಏಕ ಪ್ರಕಾರದಿಂದ ಪ್ರವಹಿಸ್ತಾ ಇರುವಂಥ ಸ್ವಭಾವವನ್ನು ಮುಖ್ಯ ಮಾಡ್ತಿದೆಯೋ, ಆಗ ಅದಕ್ಕೆ ಜ್ಞಾನ ಮಾತ್ರದ್ದು ಒಂದು ಸಮಯ ಅನುಭವ ಆಗ್ತಿದೆ.
ಏನು ಮಾಡುತ್ತಾ ಉತ್ಪನ್ನವಾಗುತ್ತದೆ ಕೇಳಿದ್ರಲ್ಲ ಇಂಥ ಪ್ರತೀತಿ, ಅದರದ್ದು ಚರ್ಚೆ ನಡೆದಿದೆ. ಅದ್ಭುತ ಮಾತು ಇದೆ. ಜ್ಞಾನ ಸ್ವಂತದ ನಿಧಿ ಇದೆ. ಸ್ವಯಂ ಜ್ಞಾನವೇ ಇದ್ದಾನೆ ಈ ಜೀವ. ಆ ಜ್ಞಾನ ರೂಪದಿಂದ ನಿರಂತರ ಪರಿಣಮನ ಮಾಡ್ತಾ ಇದ್ದಾನೆ. ಸಕ್ಕರೆ ಇದೆಯಲ್ಲ, ನಿನ್ನೆ ತರಕಾರಿಯೊಳಗಿನ ಉಪ್ಪದ ಮಾತು ಕೇಳಿದರು ಸುಧಾಕರ್ ಮುಗಿದ ಮೇಲೆ. ಅದನ್ನ ದೃಷ್ಟಾಂತಕ್ಕೆ ತಗೊಳ್ಳೋಣ. ಅಬದ್ಧ, ಸ್ಪಷ್ಟ, ಅನನ್ಯ, ನಿಯತ, ವಿಶೇಷ, ಅಸಂಯುಕ್ತ ಅಂಥೇಳಿ ಏನು ಹೇಳಿದಾರಲ್ಲ, 14-15ನೇ ಗಾಥೆ. ಅದನ್ನೇ ಬೇಕಾದರೆ ಈಗ ದೃಷ್ಟಾಂತಕ್ಕೆ ಸಕ್ಕರೆ ಅಂತೇಳಿ ತಗೊಂಡಿತ್ತು, ಬೇಡ, ಆ ಲವಣವನ್ನೇ ತಗೊಳ್ಳೋಣ. ಆ ಲವಣ ಈಗೇನು ನಾವು ತರ್ತೇವೆ ಲವಣ, ಅದಕ್ಕೆ ಕಲ್ಲ ಇರುವೆಳೆದೊಳಗೆ ಅದರದ್ದು ಯಾವ ಸ್ವಭಾವ ಇದೆ, ಅದೇ ಸ್ವಭಾವ ಪುಡಿ ಮಾಡಿದ ಮೇಲೇನು ಇದೆ, ತೀರಾ ಪೌಡ್ರ್ ಮಾಡಿದ ಮೇಲೇನು ಇದೆ, ಅದು ಇನ್ನೊಂದರೊಳಗೆ ಬೆರೆತ ನಂತರನೂ ಇದೆ. ಆದ್ರೆ ವ್ಯತ್ಯಾಸ ಏನಿದೆ ಅಂತಂದ್ರೆ, ಒಂದು 10 ಲೀಟರ್ ನೀರಿನೊಳಗೆ ಒಂದು ಅರ್ಧ ಸ್ಪೂನ್ ಆ ಲವಣ ಹಾಕಿದ್ರೆ ಲವಣದ ಸ್ವಾದ ಬರುವುದಿಲ್ಲ. ಬರ್ತಿದೆ. 10 ಲೀಟರ್ ನೀರಿದೆ, ಒಂದು ಚಿಮಟಿ ಹಾಕೊಂಡ್ರೆ ಅದರೊಳಗೆ ಲವಣ. 1 ಸ್ಪೂನ್ ನೀರಿದೆ, ಅದರೊಳಗೆ 1 ಚಿಮಟಿಗೆ ಹಾಕೋದು. ಅವಾಗ ಏನಾಗ್ತಿದೆ, ಲವಣದ ಸ್ವಾದ ತಿಳಿತಾ ಇದೇನೆ. ಹಾಗಾದ್ರೆ ನಿಗೋಧದಲ್ಲಿ ಜ್ಞಾನ 1 ಚಿಮಟಿ ಪ್ರಮಾಣ ಇದ್ದರೆ, ಭಾವದ ಕಲಂಕ 10 ಲೀಟರ್ದಷ್ಟಿತ್ತು, ಅಲ್ಲಿ ಜ್ಞಾನ ಅಂತೂ ಅನುಭವದೊಳಗೆ ಬರಲಿಲ್ಲ. ಮುಂದೆ ಅದೇ ಅಭ್ಯಾಸದಿಂದ 2 ಇಂದ್ರಿಯ ಆಯಿತು, 10 ಲೀಟರ್ ಒಳಗೆ 2 ಚಿಮಟಿ ಹಾಕಿದ್ರೆ ಆವಾಗ ಬಂತೇನ್ರಿ? 3 ಇಂದ್ರಿಯ ಆಯ್ತು, 4 ಇಂದ್ರಿಯ ಆಯ್ತು, 5 ಇಂದ್ರಿಯ ಆಯ್ತು, ಸಂಜ್ಞೀತನ ಬಂತ. ಆದ್ರೆ ಅದೇನು ಸಂಸ್ಕಾರ ಇದೆಯಲ್ಲ, ಅದರದ್ದೇ ಪ್ರಭಾವದಿಂದ ಆ ಜ್ಞಾನ ಏನಾಯಿತು, ಮರೆಯಾಗಿನ ಉಳಿತಾರೆ. ಜ್ಞಾನ ಮರೆಯಾಗಿನ ಉಳಿತು, ಅರ್ಥಾತ್ ತಿರೋಭೂತನ ಉಳಿತಾರೆ. ಯಾಗ ಸ್ವಾದ ಬರೀ ಇದರ್ದ ತಗೊಳ್ತಾ ಇದೆಯಲ್ಲ, ಯಾವುದರ್ದ? ಉದ್ಗಲದ ಪರ್ಯಾಯ ವಿಶೇಷ ತಿಳಿತಾ ಇದೆಯಲ್ಲ. ಜ್ಞಾನದ ವಿಕಾಸ ಆದರನೂ ಕೂಡ ಅಲ್ಲೇನು ಹೇಳಿದ್ರು, ತರಕಾರಿಯ ಲೋಭಿ ಅವನಿಗೆ ಅದಕ್ಕೆ ಪರ್ಯಾಪ್ತ ಲವಣ ಹಾಕಿದ್ರೂ ಕೂಡ ಲವಣದ ಸ್ವಾದ ಬರುವುದಿಲ್ಲ. ಸ್ವಾದ ಯಾವುದರದ್ದು ಬರ್ತಿದೆ? ಲೋಭಿಗೆ ತರಕಾರಿದ ಸ್ವಾದ ಬರ್ತಿದೆ. ದೃಷ್ಟಾಂತ 14-15ನೇ ಗಾಥೆ. ಸ್ವಾದ ಯಾವುದರದ್ದು ಬರ್ತಿದೆ? ತರಕಾರಿ. ಅದಕ್ಕೆ ಪರ್ಯಾಪ್ತ ಮಾತ್ರ ಅದರೊಳಗೆ ಹಾಕಿದ್ದೇ ಇದೆ ಲವಣ, ಅದರ ಲವಣದ ಸ್ವಾದ ಬರ್ತದೆ. ಅದರ ಲವಣದ ಸ್ವಭಾವದೊಳಗೆ ಏನಾದರೂ ವ್ಯತ್ಯಾಸ ಆಗಿದೆಯಲ್ಲ, ಅದೇನು ಭರಣಿಯೊಳಗೆ ಲವಣ ಇದೆಯಲ್ಲ ಪೌಡರ, ಅದ ಹರಳು ರೂಪದಿಂದ ಇದೆ ಅದ, ಮತ್ತು ತರಕಾರಿಯೊಳಗೆ ಬೆರೆತು ಹೋಗಿದೆ ಅದ. ವ್ಯರ್ಥ ಹೋಗಿದೆ ಅನ್ನೋ ಸ್ವತಂತ್ರ ಲವಣ ರೂಪದ ಕಾರ್ಯವನ್ನು ತನ್ನಲ್ಲೇ ಮಾಡ್ತಾ ಇದೆ. ಸಂಕೋಚ ವಿಸ್ತಾರ ಇದೆ ರೀ ಅದರದ. ಅದು ಹರಡಿದೆ, ತರಕಾರಿಯ ತುಂಬೆಲ್ಲ ಹರಡಿದೆ, ಒಳಗೆ ಪ್ರವೇಶ ಮಾಡಿದೆ. ಆದ್ರೆ ಅದ ತರಕಾರಿಯ ಯಾವ ಅಂಶವನ್ನು ತನ್ನಲ್ಲೇ ಧಾರಣ ಮಾಡಿದೆ, ಅಥವಾ ಎಷ್ಟು ಅಂಶದಿಂದ ತನ್ನ ಸ್ವಭಾವದ ತ್ಯಾಗ ಮಾಡಿ ಅದ ತರಕಾರಿ ರೂಪ ಆಗಿದೆ? ಆಗಿಲ್ಲ. ಹಾಗೆ ಇಲ್ಲಿ ರಾಗದ ಅನುಭವ ಇರಲಿ, ಶರೀರದ ಅನುಭವ ಇರಲಿ, ಧನದ ಅನುಭವ ಇರಲಿ, ಶ್ರೀಮಂತಿಕೆಯ ಅನುಭವ ಇರಲಿ, ರೂಪದ ಅನುಭವ ಇರಲಿ,
ಅದು ಮುಖ್ಯ 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 ಆಗಿದೆ. ಮತ್ತು ಈ ಜ್ಞಾನ ಏನಾಗಿದೆ ರೀ? ತಿರೋಭೂತ ತಿರೋಭೂತ ತಿರೋಭೂತ. ಅದು ಎಷ್ಟೇ ತಿರೋಭೂತ ಆದ್ರೂ ಕೂಡ ಲವಣ ಯಾವ ಪ್ರಕಾರ ಭರಣಿಯಲ್ಲಿರುವಂಥ ಲವಣದ ಹಾಗೆನ ತರಕಾರಿಯಲ್ಲಿ ಬೆರೆತು ಹೋಗಿರುವಂಥ ಲವಣದ ಸ್ವಭಾವ ಇದೆಯೋ ಅದೇ ಪ್ರಕಾರ ಜ್ಞಾನದ ಸ್ವಭಾವ ಇಲ್ಲಿ ಹೇಗಿದೆ? ಯಾವ ಇಂದ್ರಿಯ ವಿಷಯದೊಳಗೆ ಒಂದಾಗಿ ಹೋಗಿದೆಯೋ ಆ ಇಂದ್ರಿಯ ವಿಷಯದ ಜೊತೆಗೆ ಅದು ತನ್ನ ಸ್ವಭಾವವನ್ನು ಬಿಟ್ಟುಕೊಟ್ಟು ಒಂದ ಆಗೇ ಇಲ್ಲ. ಅದಕ್ಕೆ ಅಲ್ಲಿ ಶಬ್ದ ಪ್ರಯೋಗ ಇದೆ, ದ್ರವ್ಯದ ಸಮೀಪ ಹೋಗಿ ನೋಡಿದರೆ. ದ್ರವ್ಯದ ಸಮೀಪ ಹೋಗಿ ನೋಡಿದರೆ ನಾವು ಎಲ್ಲಿಂದ ನೋಡ್ತಾ ಇದ್ದೇವೆ? ಪರ್ಯಾಯದಿಂದ ನೋಡ್ತಾ ಇದ್ದೇವೆ. ಪರ್ಯಾಯ ಹೇಗಿದೆ? ವಿಷಯದೊಳಗೆ ಮಗ್ನ ಇದೆ, ಆಸಕ್ತ ಇದೆ, ಲೋಭಿ ಇದೆ. ಅಲ್ಲಿ ತರಕಾರಿಯ ಲೋಭಿ ಅಂದ್ರಲ್ಲ, ಹಾಗಿಲ್ಲಿ ಇಂದ್ರಿಯ ವಿಷಯದೊಳಗೆ ಲೋಭಿ ಇದೆ, ಆಸಕ್ತ ಇದೆ. ಇಂಥ ಸಮಯದೊಳಗ ಜ್ಞಾನ ಗೋಚರಿಸೋ ಸಾಧ್ಯ ಇದೆ ಅಂದರೆ ಲೋಭ ಅದರದ್ದು ಇರೋ ವೇಳೆದೊಳಗೆ, ವಿಷಯದ ಲೋಭ ಇರೋ ವೇಳೆದೊಳಗೆ, ಧನದ ಲೋಭ ಇರೋ ವೇಳೆದೊಳಗೆ, ರೂಪದ ಗರ್ವದ ಅನುಭವ ಇರೋ ವೇಳೆದೊಳಗೆ ಜ್ಞಾನ ಪ್ರತ್ಯೇಕವಾಗಿ ಎಲ್ಲಿ ಪ್ರತಿಭಾಷಿತ ಆಗೋ ಸಾಧ್ಯ ಇದೆ? ಆಗೋದನ್ನ ಇಲ್ಲ. ಹಾಗಾದ್ರೆ ಅದು ಲೋಭದೊಳಗ ಲೋಭ ಮಾಡಿ ಅಥವಾ ಯಾವ ಆ ವಿಷಯ ಸಾಮಗ್ರಿಯ ಅನುಭವ ಮಾಡ್ತಾ ಇದೆಯಲ್ಲ ಅದೇನಿದೆ ರೀ? ವಿಷಯ ಸಾಮಗ್ರಿಯ ಅನುಭವ ಮಾಡ್ತಾ ಇದೆ, ಅದು ಏನಿದೆ? ಅದ ಚೈತನ್ಯದ ಸಾಮರ್ಥ್ಯನೇ ಇದೆಯೋ ಅಥವಾ ಮತ್ತೇನಿದೆ ರೀ? ಚೈತನ್ಯದ ಸಾಮರ್ಥ್ಯ ಅರ್ಥಾತ್ ಜ್ಞಾನನೇ ಇದೆ ರೀ. ಅದ ಹಾಗಾದ್ರೆ ಜ್ಞಾನದ ಅಭಾವ ಮಾಡಿ ವಿಷಯದ ಅನುಭವದೊಳಗೆ ಒಂದಾಗಿ ಹೋಗಿರುವಂಥ ಜ್ಞಾನಕ್ಕೆ ಜ್ಞಾನದ ಸ್ವಭಾವ ಲಕ್ಷ್ಯದೊಳಗೆ ಬರಬೇಕಾದ್ರೆ ಅದರಲ್ಲಿ ಯಾವ ಪ್ರಕಾರದ ಒಂದು ಸ್ಥಿರತೆ, ಒಂದು ಸೂಕ್ಷ್ಮತೆ ಬೇಕು ಅನ್ನೋದು ಲಕ್ಷ್ಯದೊಳಗೆ ತಂದುಕೊಳ್ಳೋದು. ಏನು ಹೇಳಿತು? ಜ್ಞಾನ ಸ್ವಯಂ ವಿಷಯದೊಳಗೆ ಮುಗ್ಧಾಗಿ ಮೂರ್ಛಿತಾಗಿ ತನ್ನದ ಅಭಾವ ಮಾಡಿ ವಿಷಯದ ಮುಖ್ಯತೆ ಮಾಡಿ ತಾನು ಅಂಥೇಳಿ ಅನುಭವ ಮಾಡ್ತಾ ಇದೆ, ಸುಖಿ ಅಂಥೇಳಿ ಅನುಭವ ಮಾಡ್ತಾ ಇದೆ ಅಲ್ಲ, ಅದೇ ಜ್ಞಾನ. ಅದೇ ಜ್ಞಾನ. ಆ ಅಶುದ್ಧತೆಯನ್ನು ಯಾವ ಶುದ್ಧತೆಯನ್ನು ಪರವನ್ನು ಮುಖ್ಯ ಮಾಡುವ ರೂಪದ ಅಶುದ್ಧತೆ. ಸಾಮರ್ಥ್ಯ ಇರುವಷ್ಟೇ ಇದೆ. ಪರವನ್ನು ಮುಖ್ಯ ಮಾಡುವ ರೂಪದ ಅಶುದ್ಧತೆಯನ್ನು ಶಾಂತ ಶುದ್ಧನಾಗದಿರು ಹೇಳಿದ್ರಲ್ಲ, ಶಾಂತ ಚಿತ್ತನೆ ನಿರ್ವಿಕಾರ, ಚಿತ್ತದ ಶಾಂತತೆ, ಅದು ನಿರಂತರ ಕ್ಷುಬ್ಧತೆ ಇದೆಯಲ್ಲ ಅದರೊಳಗೆ, ಅದು ಶಾಂತ. ದೃಷ್ಟಾಂತ ಆಗಮದಲ್ಲಿ ಬಹಳ ಬರ್ತಾವ್ರಿ. ನಿಶ್ಚಲವಾದಂಥ ಜಲದೊಳಗೆ ಮುಖದ ಪ್ರತಿಬಿಂಬ ಬೀಳ್ತದೆ, ತರಂಗಿತ ಜಲದೊಳಗೆ ಬೀಳುವುದಿಲ್ಲ. ಅದೇ ಪ್ರಕಾರ ಇಲ್ಲಿ ಯಾವ ಜ್ಞಾನ ವಿಷಯದೊಳಗೆ ಮುಗ್ಧ ಆಗಿದೆಯಲ್ಲ, ವಿಷಯದೊಳಗೆ ಒಂದಾಗಿದೆಯಲ್ಲ, ಅರ್ಥಾತ್ ಅಶುದ್ಧ ಆಗಿದೆಯಲ್ಲ, ಆ ಜ್ಞಾನದೊಳಗನ ಆ ವಿಷಯ ಮುಗ್ಧತೆಯನ್ನು ಅಶುದ್ಧತೆಯನ್ನು ದೂರ ಮಾಡುವ ಸಾಮರ್ಥ್ಯ ಇದೆ. ಏನು ಹೇಳ್ತು? ಸೂಕ್ಷ್ಮ ಇದೆಯಲ್ಲ, ಏನಿದೆ? ದೂರ ಮಾಡುವ ಸಾಮರ್ಥ್ಯ ಇದೆ. ತಿಳಿದಿಲ್ಲ? ತಿಳಿತೇನೆ. विषयामध्ये बुद्ध झालेलं ज्ञान विषयापासून बंद होण्याची योग्यतेचीच आहे. सामर्थ्य आहे त्याच्यात. ಆ ಸಮಯದೊಳಗಿದೆ. ಅದಕ್ಕೆ ಹೇಳಿ ಭರಣಿಯಲ್ಲಿ ಇರುವಂಥ ಲವಣದ ಹಾಗೇನೇ ಇದೆ ಅಂತ ಹೇಳಿದರು. ಅದರ ಸ್ವಾದ ಯಾವ ರೀತಿ ಇದೆ ಅಲ್ಲ,
ಯಾವುದರ ಸ್ವಾದ? ಭರಣಿಯೊಳಗಿರುವಂಥ ಪ್ಯೂರ್ ಲವಣ ಯಾವುದರ ಜೊತೆಗೇನೂ ಒಂದಾಗಿಲ್ಲ, ಅದು ಶುದ್ಧ ಇದೆ. ಇದೇನಿದೆ ರೀ? ಇದೇನಿದೆ? ಇದು ಶುದ್ಧ ಇದೆ, ಆದರೆ ಲೋಭ ಅದರದ್ದಿದೆ. ಯಾವುದರ್ದ? ವಿಷಯದ ಲೋಭ ಇದೆ. ಆ ವಿಷಯದ ಲೋಭದೊಳಗ ತನ್ನ ಶುದ್ಧತೆಯನ್ನೂ ಮರೆತಿದೆ, ತನ್ನನ್ನೂ ಮರೆತಿದೆ. ಬಸ್ ಕಾರ್ಯ ಇಷ್ಟೇ ಆಗೋದಿದೆ. ಏನ? ತನ್ನ ಸ್ವರೂಪವನ್ನು, ತನ್ನ ಶುದ್ಧತೆಯನ್ನು ತಿಳ್ಕೊಳ್ಬೇಕಾದ. ಅದರ ಸಲುವಾಗಿ ಏನು ಬೇಕು? ಅದರ ಸಲುವಾಗಿ ಸಂಯೋಗದೊಳಗೆ ಯಾವ ವಿಶೇಷತೆ ಬೇಕಿಲ್ಲರಿ ಅವರನ್ನು. ಅದರ ಸಲುವಾಗಿ ಏನು ಬೇಕು? ಶಾಂತತೆ ಬೇಕು, ಸ್ಥಿರತೆ ಬೇಕು, ಏಕಾಗ್ರತೆ ಬೇಕು, ಸೂಕ್ಷ್ಮತೆ ಬೇಕು. ಮೊದಲು ಹೇಳಿತಲ್ಲ, ಇಂದ್ರಿಯಗಳ ಮಾಧ್ಯಮದಿಂದ ರೂಪಿ ಸ್ಥೂಲ ಪುದ್ಗಲದ ಅವಸ್ಥೆಯನ್ನು ಗ್ರಹಣ ಮಾಡುವಂಥ ಜ್ಞಾನ ಸ್ಥೂಲ ಆಗಿಬಿಟ್ಟಿದೆ. ಇದು ಮೂಲತಃ ಅರೂಪಿ ವಸ್ತು, ಜೊತೆಗೆ ಇನ್ನೊಂದರಲ್ಲಿ ಏಕಾದದ್ದು ಇದೆ. ಆ ಏಕಾದದ್ದನ್ನು ಏಕಾಗಿರುವ ಅವಸ್ಥೆಯೊಳಗೆ ಏಕಾಗಿರುವುದೇ ಭಿನ್ನ ಅಂಥೇಳಿ ತಿಳಿಯೋದು. ಯಾವುದು ಏಕಾಗಿದೆಯಲ್ಲ ಅದೇ ತಿಳಿಯೋದು. ತಿಳ್ಕಸ ಶಕ್ಯ ಇದೆ. ಅದು ಹೇಗೆ ಶಕ್ಯ ಇದೆ ಅಂತಂದ್ರೆ, ತರಕಾರಿಯೊಳಗೆ ಉಪ್ಪಿನ ಕಡೆಗೆ ಗಮನ ಹರಿಸಿದ ನಂತರ ಅದು ಉಪ್ಪಿನ ಸ್ವಾದ ಬರ್ತಿದೆ ಅಥವಾ ಇಲ್ಲರಿ? ಹೇಗೆ ಬರ್ತಿದೆ? ತರಕಾರಿಯ ಸ್ವಾದ ತಿರೋಕೂತ ಆಗಿ ಬರ್ತಿದೆ. ತರಕಾರಿಯಿಂದ ಯಾವುದೋ ಒಂದು ವಿಧಿ ವಿಶೇಷದಿಂದ ಬೇರೆ ಮಾಡಿ ಆಮೇಲೆ ಸ್ವಾದ ಮಾಡೋದ ಹೀಗಿಲ್ಲ, ಸ್ವಾದ ತಕ್ಕೊಳ್ಳೋದ ಹೀಗಿದೆ. ಉಪ್ಪು ಸರಿ ಇದೆ ನೋಡು ಅಂತ ಹೇಳಿ ಸಾರು ಸ್ಪೂನ್ ಒಳಗೆ ಹಾಕೊಂಡು ನೋಡ್ತೀವಿ. ಅವಾಗ ಉಪಯೋಗಿ ಎಲ್ಲ, ಜ್ಞಾನದ ಏಕಾಗ್ರತೆ ಎಲ್ಲ. ಅವಾಗ ಅದರಲ್ಲಿ ಉಳಿದ ಅಂಶ ಎಲ್ಲ ಸಾಕಷ್ಟು ಇದೆ ಏನಿಲ್ರಿ? ಒಂದು ಉಪ್ಪ ಒಂದು ಅಂಶ ಇದೆ, ನೀರ, ಖಾರ, ಸಿಹಿ, ಏನೇನು ವಾಸನೆ, ಹಿಂಗಿಡ ಏನೇನು ಇದೆ ಅಲ್ಲ, ಅದರದ್ದು ಎಷ್ಟು ಪಾಲು ಇದೆ ರೀ? ಅದು ಬಹುಪಾಲ ಇದೆ. ಇದು ಒಂದು ಅಂಶ. ಇದನ್ನು ನೋಡ್ತೇವೆ ಇಲ್ರಿ ನಾವು? ಇದು ಭೇದ ಜ್ಞಾನ ಇದೆ. ತನ್ನಲ್ಲೇ ಮಾಡೋದಿದೆ, ತನ್ನ ಕಲ್ಯಾಣದ ಸಲುವಾಗಿ ಮಾಡೋದಿದೆ, ತಾನೇ ಮಾಡೋದಿದೆ, ತನ್ನಿಂದನೇ ಮಾಡೋದಿದೆ. ಶಾಸ್ತ್ರದ ಶಬ್ದದಿಂದಲ್ಲ, ದೇಹದ ಅವಸ್ಥಾ ವಿಶೇಷದಿಂದಲ್ಲ. ಇಷ್ಟು ಸ್ವಾಧೀನ, ಇಷ್ಟು ಪರನಿರಪೇಕ್ಷ, ಇಂಥ ಮಾರ್ಗ ಈ ಜೀವಕ್ಕ ಇದುವರೆಗೆ ಕಠಿಣ ಆಗಿದೆ, ಅಸಾಧ್ಯ ಆಗಿದೆ, ಸಾಧ್ಯ ಆಗಲಿಲ್ಲ. ಗ್ರಂಥ ಓದೋದು ಸುಲಭ ಇದೆ, ಪರೀಕ್ಷಾ ಬರೆಯೋದು ಸುಲಭ ಇದೆ, ಹೇಳೋದನ್ನು ಸುಲಭ ಇದೆ. ಆದರೆ ಅದರ ಸ್ವಯಂ ತನಗೆ ಲಾಭಾನ್ವಿತ ಮಾಡಿಕೊಳ್ಳುವಂಥ ಕಲೆ ಏನಿದೆಯಲ್ಲ, ಅದು ಈ ಎಲ್ಲದರಿಂದ ಬೇರೆ ಇದೆ, ಬೇರೆ ಇದೆ. ನಮಗೆ ಇದರಿಂದನೇ ಅದನ್ನು ಪ್ರಾಪ್ತ ಮಾಡಿಕೊಳ್ಳುವ ಅಪೇಕ್ಷೆ. ಅದು ಎಂದೂ ಈಡೇರೋ ಸಾಧ್ಯವಿಲ್ಲ ಆ ಅಪೇಕ್ಷೆ. ಸಮझ में आ रहा है? ಒಂದು ಜ್ಞಾನ ಅದು ಇಂದ್ರಿಯದ ಅವಲಂಬನೆ ಮಾಡಿ, ಇಂದ್ರಿಯದ ಮೂಲಕ ಅದರ ವಿಷಯದ ಅವಲಂಬನೆ ಮಾಡಿ, ಆ ವಿಷಯದೊಳಗೆ ತನ್ಮಯತೆಯಿಂದ
ಲವಣಿ ಮಗ್ನಾಗಿ ಹೋಗಲಿ, ಸುಖರೂಪದ ಅನುಭವ ಮಾಡ್ತಾ ಇರಲಿ. ಆ ವೇಳೆದೊಳಗೂ ಕೂಡ ಅದ ಶುದ್ಧ ಶುದ್ಧ ಶುದ್ಧನೇ ಇದೆ. ಅದರ ಶುದ್ಧತ್ವವನ್ನ ಮರೆ ಮಾಡಿದವ್ರು ಯಾರ? ಅದರ ಶುದ್ಧತ್ವವನ್ನ ಮರೆ ಮಾಡಿದವ್ರು ಯಾರು? ತಾನೇ. ಅದುವೇ ಅದುವೇ ಮುಷ್ಟಿಯೊಳಗೆ ಇಟ್ಟಂಥ ಚಿನ್ನಲ್ಲ. ದೃಷ್ಟಾಂತಂತೂ ಹಾಗಿರ್ತಿದೆ. ಮುಷ್ಟಿಯೊಳಗಿರುವಂಥ ಚಿನ್ನವನ್ನು ಮರೆತ ಹೋಗಿ ಎಲ್ಲ ಕಡೆಗೆ ಹುಡುಕುತ್ತಾ ಇರುವಂಥ ದೃಷ್ಟಾಂತ ಆಗಮದಲ್ಲಿ ಬರ್ತದೆ. ಅಲ್ಲಿ ಹೇಳ್ತಾರೆ ಮುಷ್ಟಿ ಬಿಚ್ಚಿ ನೋಡಿದ ಮೇಲೆ ಅಂತೇಳಿ. ಯಾಕೆ ಅಂತಂದ್ರೆ ಅಲ್ಲಿ ಹುಡುಕುವ ವೇಳೆದೊಳಗೆ ಅದು ಅವನ ಕೈಯಲ್ಲೇನೆ ಇತ್ತು, ಅವನ ಜೊತೆಯಲ್ಲೇನೆ ಇರ್ತಾನೆ. ಎಲ್ಲೆಲ್ಲಿ ಹುಡುಕ್ತಿದ್ದ ಅವ. ಈಗ ಇನ್ನೂ ಸ್ಪಷ್ಟ ಈ ಕಲಶದೊಳಗೆ ಹೇಳಿರುವ ಪ್ರಕಾರ ನೋಡಿದರೆ ಅದು ಮುಷ್ಟಿ ಮಾಡಿರುವ ಮಾತೇ ಇಲ್ಲ, ತೆಗೆದದ್ದನೇ ಇದೆ. ಆದ್ರೆ ಭ್ರಾಂತಿಯಿಂದ ಅದನ್ನು ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ದಾನೆ. ಆಗಮದೊಳಗೆ ಹುಡುಕ್ತಾನೆ, ಶಾಸ್ತ್ರದೊಳಗೆ ಮಂದಿರದೊಳಗೆ ಹುಡುಕ್ತಾನೆ. ಎದ್ದು ಕೂಡಲೇ ಇಷ್ಟು ಭಕ್ತಿಯಿಂದ ಹೋದ್ರೆ ಸಿಗಬಹುದ್ರಿ ಅವರನ್ನು. ಜ್ಞಾನದ ಸೂಕ್ಷ್ಮತೆಯಿಂದ ನೋಡಿದ್ರೆ ಮಂದಿರದೊಳಗೂ ಇದೆ, ಸಂತೆಯೊಳಗೂ ಇದೆ. ಪರದ ಮುಖ್ಯತೆಯಿಂದ ನೋಡಿದ್ರೆ ಮಂದಿರದೊಳಗನೂ ಇಲ್ಲ, ಸಮೋಶರಣದೊಳಗನೂ ಇಲ್ಲ. ಒಂದು ಜ್ಞಾನವೇ ಈ ಜೀವದ ಅಭಿನ್ನ ಅಭಿನ್ನ ಅಸಾಧಾರಣ ಸ್ವಭಾವ ಇದೆ. ನೋಡ್ರಿ, ಕರ್ಮದಿಂದ ದುಃಖ ಇರಬೇಕಾದ್ರೆ ಕರ್ಮ ತನ್ನ ಸ್ಥಿತಿ ಪೂರ್ಣ ಮಾಡಿ ಹೊರಟು ಹೋಗ್ತಿದೆಯಲ್ಲ, ಅದು ಜೀವದ ಜೊತೆಗೆ ಮೂರು ಕಾಲದಲ್ಲೂ ಇರುವುದಿಲ್ಲ. ಕರ್ಮ ಅನ್ನುವಂಥ ವಸ್ತು ಅನಾದಿಯಿಂದ ಇದೆ, ಆದರೆ ಅದುವೇ ಇದೆ ಅಂದರೆ ಹೊರಟು ಹೋಗ್ತಿದೆ, ಹೊಸದು ಬರ್ತಿದೆ, ಹೊರಟು ಹೋಗ್ತಿದೆ. ಸ್ಥಿತಿ ಪೂರ್ಣ ಮಾಡಿದ ನಂತರ ಶರೀರದಿಂದ ದುಃಖ ಇಲ್ಲ, ಶರೀರದ ರೋಗದಿಂದ ದುಃಖ ಇಲ್ಲ, ಕರ್ಮದಿಂದ ದುಃಖ ಇಲ್ಲ, ರಾಗದಿಂದ ದುಃಖ ಇಲ್ಲ. ಯಾವ ಜೀವ ತನ್ನ ದುಃಖವನ್ನು ಸಂಯೋಗ ಅಂತ ಹೇಳಿ ತಿಳಿತಾನೋ, ಅರೆ ಕ್ರಮ ಇದೆ ರೀ. ಯಾವ ಜೀವ ತನ್ನ ದುಃಖಕ್ಕೆ ಕಾರಣ ಸಂಯೋಗ ಅಂತ ಹೇಳಿ ತಿಳಿತಾನೋ ಅವನಿಗೆ ಹೇಳಿದರು, ಸಂಯೋಗ ಏನು ಮಾಡಿದ್ಯಪ್ಪ ನೀನು, ಮಾಡಿದ ಕರ್ಮ. ಇನ್ನು ಯಾವ ಜೀವ ತನ್ನ ದುಃಖದ ಕಾರಣ ಕರ್ಮ ಅಂತ ಹೇಳಿ ತಿಳಿತಾನೋ ಅವನಿಗೆ ಹೇಳ್ತಾರೆ, ಕರ್ಮ ಏನು ಮಾಡಿದ್ಯಪ್ಪ ನೀನು, ಅದರ ಜೊತೆಗೆ ಒಂದಾಗ್ತಾ ಇದ್ದೆ, ನೀನು ರಾಗದ್ವೇಷ ಮಾಡ್ತಾ ಇದ್ದೆ, ಇಷ್ಟ ಅನಿಷ್ಟ ಮನ್ನಿಸ್ತಾ ಇದ್ದೆ, ಅದು ನಿನಗೆ ದುಃಖ ಇದೆ. ಹಾಗಾದ್ರೆ ಇಲ್ಲಿ ಸೂಕ್ಷ್ಮತೆಗೆ ಬಂದ ನಂತರ ರಾಗವಂತ ಸಮಯದ್ದಿದೆ, ನಿನ್ನ ಸ್ವಭಾವವನ್ನು ಅದು ಸ್ಪರ್ಶ ಮಾಡಿಯೇ ಇಲ್ಲ. ಅಗ್ನಿಯ ಮೇಲೆ ಯಾವ ಪ್ರಕಾರ ನೊಣ ಕೂಡುವುದಿಲ್ಲ, ಕೂಡ್ತಿದೆ ಅಂದರೆ ಬೆಂಕಿ ಕೆಂಡದ ಮೇಲೆ ನೊಣ ಕೂಡುತ್ತಿದೆ. ಅದೇ ಪ್ರಕಾರ ರಾಗರೂಪದ ನೊಣ ಈ ಜ್ಞಾನ ರೂಪದ ಪ್ರಖರ ಪ್ರಕಾಶದ ಎದುರಿಗೆ ಬರುವುದಿಲ್ಲ. ಹೇಳಿದ್ರು, ಆದರೆ ಈ ಜ್ಞಾನನ ಅಲ್ಲಿರುವಂಥ ನೊಣ ಅರ್ಥಾತ್ ರಾಗದ ಜೊತೆಗೆ ತಾನು ಒಂಥಳೆ ಅನುಭವ ಮಾಡ್ತಾ ಇದೆ. ವಿದೇಶದಲ್ಲಿರುವಂಥ ಪುತ್ರನ ಜೊತೆಗೆ ನನ್ನ ಮಗ ಅನ್ನುವ ಭಾವ ಇದೇನಿಲ್ರಿ, ಇದೇನಿಲ್ರಿ. ಹಾಗೆ ಜ್ಞಾನ ಇಲ್ಲೇ ಇರ್ತಿದೆ, ವಿಷಯ ಅಲ್ಲಿರ್ತಿದೆ, ಆದರೆ ಆ ವಿಷಯದ ಜೊತೆಗೆ ಏಕತ್ವ ಮಾಡ್ತಿದೆ. ಸ್ವಯಂ ಈ ಜ್ಞಾನ ತನ್ನ ನಿರ್ಬಂಧ ಸ್ವಭಾವವನ್ನು ಬಿಟ್ಟುಕೊಟ್ಟ ಅದರ ಜೊತೆಗೆ ಏಕತ ಅರ್ಥಾತ್ ಬಂಧಿತ ಆಗ್ತಿದೆ. ಅದನ್ನು ಬಿಡಬೇಕಾದ್ರೆ, ಅದನ್ನು ಕ್ರಮದಿಂದ ತುಂಡರಿಸಬೇಕಾದ್ರೆ ಅದರ ಸ್ವರೂಪವನ್ನು ತಿಳ್ಕೊಳ್ಳೋದ, ಅಂತರ್ಮುಖತೆಯ ಮೂಲಕ ಅದರ ಸ್ವರೂಪದ ನಿರ್ಣಯ ಮಾಡೋದ ಮತ್ತು ಅಲ್ಲಿ ಕಾರ್ಯ ಮಾಡೋದ ಅವಶ್ಯಕ ಇದೆ.
ದೇಹ ಬೇಕಾದ್ರೆ ನಾಲ್ಕಿಂದ ಇರಲಿ, ತಿರಿಯಂಚ ಇರಲಿ, ಮನುಷ್ಯಂದ ಇರಲಿ ಅಥವಾ ದೇವಂದ ಕಾರ್ಯ ಜ್ಞಾನದೊಳಗೆ ಜ್ಞಾನದಿಂದ ಜ್ಞಾನದ ಮೂಲಕನ ಆಗೋದಿಲ್ಲ. ನಾವು ಅದನ್ನು ಬಿಟ್ಟ ಶಾಸ್ತ್ರದ ಆಧಾರದಿಂದ, ದೇವನ ಆಧಾರದಿಂದ, ದಾನ ಕೊಡುವ ಪರಿಣಾಮದ ಆಧಾರದಿಂದ, ಬಟ್ಟೆಯ ತ್ಯಾಗದ ಆಧಾರದಿಂದ, ಆಹಾರದ ತ್ಯಾಗದ ಆಧಾರದಿಂದ, ಈ ತ್ಯಾಗ 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 ತ್ಯಾಗದೊಳಗೆ ಭಗವಾನಾತ್ಮನ ತ್ಯಾಗ ಮೂಲತಃ ಆಗಿದೆ. ಜ್ಞಾನ ಎಲ್ಲಿ ಕಾರ್ಯ ಮಾಡಬೇಕಾಗಿದೆ ಅದು ಅವನ ಕಾರ್ಯಕ್ಷೇತ್ರ ಅಲ್ಲವೇ ಅಲ್ಲ. ಯಾವುದ ದೇಹ, ಶಾಸ್ತ್ರ, ದೇವ, ಮಂದಿರ ಅವನ ಕ್ಷೇತ್ರದೊಳಗೆ ಇಲ್ಲವೇ ಇಲ್ಲವೇ. ಸುಖ ಯಾರಿಗಾಗಬೇಕಾಗಿದೆ ಅವನಲ್ಲಿನ ಉದ್ಯಮ ನಡೆಯಲಿಕ್ಕಿದೆ. ಜ್ಞಾನದಿಂದ ಸುಖ ಆಗ್ತಿದೆ. ಜ್ಞಾನದ ಯಥಾರ್ಥ ಸ್ವೀಕಾರದೊಳಗೆ ಸುಖ ಇದೆ. ಜ್ಞಾನರೂಪ ಪರಿಣಮನದೊಳಗೆ ಸುಖ ಇದೆ. ಜ್ಞಾನರೂಪದ ಪರಿಣಮನವೇ ಮೋಕ್ಷ. ಇಷ್ಟು ಸೂಕ್ಷ್ಮತೆಯವರೆಗೆ ಹೋದದ್ದು ಇದೆ. ಇನ್ನು ಸ್ವಯಂ ತಾವು ಪ್ರಯೋಗ ಮಾಡೋದು. ಪ್ರಜ್ಞಾ ಕ್ರಕಚದನ ಶುದ್ಧ ಜ್ಞಾನ ಮಾತ್ರವಾದ ಜೀವದ್ರವ್ಯ, ಅಶುದ್ಧವಿರುವ ರಾಗಾದಿ ಎರಡು ಇಲ್ಲಂದರೆ ನಿಜವಾಗಿ ರಾಗಾದಿ, ಅಶುದ್ಧ ರಾಗಾದಿ ಮತ್ತು ಜ್ಞಾನ ಎರಡು ಇಲ್ಲವೇ ಇಲ್ಲ. ಆ ಜ್ಞಾನದೊಳಗ ಅಶುದ್ಧ ಆಗುವ ರಾಗ ಅಂದರೆ ಏನು? ಜ್ಞಾನ ಪರವನ್ನು ತಿಳಿಯುವ ವೇಳೆದೊಳಗೆ ಸ್ವಲ್ಪ ಜ್ಞಾನ ಸ್ವಪರ ಪ್ರಕಾಶಕ್ಕಿದೆಯಲ್ಲ, ಬಸ್ ತಿಳಿಯುವ ಸ್ವಭಾವಕ್ಕಿದೆಯಲ್ಲ, ಏನಿದೆ ಅದನ್ನೆಲ್ಲ ತಿಳಿಯುತ್ತಿದೆ. ಹಾಗಾದ್ರೆ ಪರವನ್ನು ತಿಳಿಯುವ ಸಮಯದೊಳಗೆ ಜ್ಞಾನ ಬಹಳ ಅದ್ಭುತ ರೀ. ತಿಳಿಯುವ ತನ್ನ ಸ್ವಭಾವವನ್ನು ಮರೆತು ಹೋಗಿ ಆ ಪರದ ಮೇಲೆ ಪ್ರೀತಿ ಮಾಡ್ತಿದ್ದಾರೆ. ಅದೇ ರಾಗಿದೆ. ಪ್ರೀತಿ ಯಾವುದು ಮಾಡಿತು? ಜ್ಞಾನ ಮಾಡಿತು ಪ್ರಭು. ಇದಕ್ಕೆ ಅಧಿಕಾರ ಅದನ್ನು ತಿಳಿಯುವುದಿದೆ. ಇದು ತನ್ನ ಅಧಿಕಾರದ ಉಲ್ಲಂಘನೆ ಮಾಡಿ ಅದರಲ್ಲಿ ಏನು ಮಾಡಲಿಲ್ಲ, ತನಗೆ ಹಾನಿ ಮಾಡಿ. ಅಧಿಕಾರದ ಉಲ್ಲಂಘನೆ ತಿಳಿಯುವುದಿದೆ. ಇವು ಭಿನ್ನ ವ್ಯಕ್ತಿ ಇದ್ದಾನೆ, ಭಿನ್ನ ಜೀವಿದ್ದಾನೆ. ಪ್ರತ್ಯಕ್ಷ ಇಂದ್ರಿಯದ ಮೂಲಕ ಭಿನ್ನ ಕಾಣಿಸ್ತಾ ಇದೆಯಲ್ಲ, ದೂರ ಕಾಣಿಸ್ತಾ ಇದೆಯಲ್ಲ, ಅಂಚಳಿನ ದ್ರವ್ಯ ಕ್ಷೇತ್ರ ಕಾಲ ಭಾವ. ಆ ದೂರ ಇರುವುದರ ಜೊತೆಗೆ ತಿಳಿಯುವ ರೂಪದ ಯಾವ ಕಾರ್ಯ ಮಾಡುವಂಥ ನನ್ನ ಜ್ಞಾನ ಇದೆಯೋ ಆ ದೂರ ಇರುವಂಥ ಪದಾರ್ಥದ ಜೊತೆಗೆ ನನ್ನದೆನ್ನುವ ಭಾವದ ಪರಿಸ್ಥಾಪನೆ ಮಾಡಿ ಅದರಲ್ಲಿ ರಾಗ ದ್ವೇಷ ಮಾಡ್ತಾ ಇದೆ. ಎಲ್ಲ ಒಂದು ಸಮಯದೊಳಗೆ ಆಗ್ತಾ ಇದೆ. ತಿಳಿಯುವ ಸ್ವಭಾವದ ಜ್ಞಾನ ಆ ಪರವನ್ನು ತಿಳಿಯುವ ವೇಳೆಯದೊಳಗೆ ಅದೇ ಸಮಯದಲ್ಲಿ ಭಿನ್ನ ಇದ್ರೂ ಕೂಡ ನಂದಂತಿದೆ. ಯಾವುದಂತಿದೆ? ಜ್ಞಾನವೇ ಅಂತಿದೆ. ಅದರೊಳಗೆ ಒಳ್ಳೆಯದ ಹಿತರೂಪದ ಅನುಭವ ಮಾಡ್ತಿದೆ, ರಾಗ ಮಾಡ್ತಿದೆ. ಯಾವುದು ಮಾಡ್ತಿದೆ? ಜ್ಞಾನ ಮಾಡ್ತಿದೆ. ಯಾವಾಗ ಮುಂದಿನ ಸಮಯದೊಳಗೆ ಅದೇ ಸಮಯ ಬೇಕಿಲ್ಲ. 2, 3, 4 ಬೇಕಿಲ್ಲ. ಒಮ್ಮೆ ಪರಪದಾರ್ಥವನ್ನು ತಿಳಿಯೋದ, ಅದರ ನಂತರ ನಂದು ಅನ್ನೋದ, ಅದರ ನಂತರ ಪ್ರೀತಿ ಮಾಡೋದ, ಹೀಗೆಲ್ಲ ಇದೆ. ಹೀಗೆಲ್ಲ ಇರ್ತಿತ್ತು ಅಂತಂದ್ರೆ ಬಿಡಲಿಕ್ಕೆ ಕೂಡ ಅದು ನಂದಲ್ಲ ಅನ್ನೋದ, ಇದೆಲ್ಲ ಮತ್ತು ಕ್ರಮ. ಒಂದೇ ಒಂದು ಸಮಯದೊಳಗೆ ಅಲ್ಲಿ ಇನ್ನೂ ಬಹಳ ಆಗ್ತಿದೆ ರೀ. ಪ್ರೀತಿ ಮಾಡೋದು, ಸ್ವಾಮಿತ್ವ, ಕರ್ತೃತ್ವ, ಮಮತ್ವ, ಏನು ಸ್ಥೂಲ ರೂಪದಿಂದ ಹೇಳಿದಾರಲ್ಲ. ಮತ್ತು ಆ ಭಾವದ ಅನುಭವ, ಭೋಕ್ತೃತ್ವ, ಭೋಗ ನಡೆದಿದೇನಿಲ್ಲರೆ ಯಾವುದರ್ಥ, ಯಾವ ಪ್ರಕಾರದ ಜ್ಞಾನದ ಕಾರ್ಯ ಇದೆಯೋ ಆ ತಿಳಿಯುವುದರ ಜೊತೆಗೆ ಅನುಭವಿಸುವುದರ ಹೆಸರ ಚೇತನ ಇದೆ.
ತಿಳಿಯುವುದರ ಜೊತೆಯಲ್ಲೇನ ಅನುಭವ ಯಾವುದರದ ಆ ತಿಳಿಯುವಿಕೆಯಿಂದ ನಡೆ, ವಸ್ತುವಿಂದಲ್ಲ. ಅನುಭವ ಜೊತೆಯಲ್ಲೇ ಮಾಡ್ತಿದೆ. ತಿಳಿಯುವ ಮತ್ತು ಅನುಭವಿಸುವ ಅದಕ್ಕೆ ಚೇತನ. ಇಲ್ಲಿ ಹೇಳಿದ್ರು ಒಂದು ಶುದ್ಧ ಜ್ಞಾನ ಮಾತ್ರವಾದ ಜೀವದ್ರವ್ಯ. ನೋಡ್ರಿ, ಜಿನಾಗಮದೊಳಗ ಪ್ರವೇಶ ಮಾಡಬೇಕಾದ್ರೆ ಪ್ರಾರಂಭದ ಪ್ರವೇಶ ದ್ವಾರದಲ್ಲಿ ಏನಿದೆ? ದ್ರವ್ಯದವ್ರೆ, 6 ದ್ರವ್ಯ. 7 ತತ್ವ ಮೊದಲಿಲ್ರಿ, 6 ದ್ರವ್ಯ. 5 ಅಸ್ಥಿಕಾಯಿ ಮೊದಲಿಲ್ಲ, 9 ಪದಾರ್ಥ ಮೊದಲಿಲ್ಲ, 6 ದ್ರವ್ಯ. ಜೈನ ಸಿದ್ಧಾಂತ ಪ್ರವೇಶಿಕೆಯೊಳಗೆ ಮೊದಲನೇ ಪ್ರಶ್ನೆ, ಯಾವುದನ್ನು ವಿಶ್ವ ಎಂದು ಹೇಳುತ್ತೆ? ದ್ರವ್ಯಗಳ ಸಮೂಹ, 6 ದ್ರವ್ಯಗಳ ಸಮೂಹ. ಹಾಗಾದರೆ ಪ್ರವೇಶ ದ್ವಾರದೊಳಗೆ ಏನಿದೆ? ದ್ರವ್ಯ, ಜೀವ. ಅಸ್ಥಿಕಾಯದ ವ್ಯಾಖ್ಯಾನ ಮೋಕ್ಷಶಾಸ್ತ್ರದ ಪ್ರವಚನದೊಳಗೆ ಅಪಾಜಿ ಮೂಲಕ ಬಂದದ್ದಿರುತ್ತೆ. ಜೀವಾಸ್ಥಿಕಾಯ ಮತ್ತು ಪುದ್ಗಲಾಸ್ಥಿಕಾಯ. ಪುದ್ಗಲಾಸ್ಥಿಕಾಯ, ಪುದ್ಗಲ ಇದು ಪರಮಾಣು, ಅಸ್ಥಿಕಾಯ ಇಲ್ಲ. ಆದರೆ ಪರಮಾಣುವಿನೊಳಗ ಸ್ಕಂಧಾಗುವ ಯೋಗ್ಯತೆಯ ಕಾರಣದಿಂದ ಅಸ್ಥಿಕಾಯ, ಪುದ್ಗಲಾಸ್ಥಿಕಾಯ. 2 ಅಥವಾ ಅನೇಕ ಪರಮಾಣುಗಳ ಏಕತ್ರಿತ ಆದರೆ ಅದಕ್ಕೆ ಪುದ್ಗಲಾಸ್ಥಿಕಾಯ. ಇನ್ನು ಜೀವಂತೂ ಇನ್ನೊಂದರ ಜೊತೆಗೆ ಏಕಾಗೋದನೇ ಇಲ್ಲ. ಜೀವದ ಜೊತೆಗೇನೂ ಇಲ್ಲ, ಪುದ್ಗಲದ ಜೊತೆಗೇನೂ ಇಲ್ಲ. ಹಾಗಾದರೆ ಜೀವಾಸ್ಥಿಕಾಯ ಯಾವಾಗ? ಜೀವಾಸ್ಥಿಕಾಯ ಯಾವಾಗ? ಯಾರು? ಅದೇ ಅಸಂಖ್ಯ ಪ್ರವೇಶಿ ಅಂತ ಹೇಳಿದ್ದಾರೆ. ಆದ್ರೆ ಪಂಚಾಸ್ಥಿಕಾಯ ತೆಗೆದು ನೋಡೋದ ಜೀವದ್ರವ್ಯದ ಮತಿಜ್ಞಾನ ರೂಪದ ಪರ್ಯಾಯದೊಳಗ ಅರೂಪಿ ಆತ್ಮನ ಸ್ವೀಕಾರ ಆದ್ರೆ ಅದು ಜೀವಾಸ್ಥಿಕಾಯ. ಹೀಗೆ ವಿಷಯದ ಸೂಕ್ಷ್ಮತೆ ಸರ್ವತ್ರ ಇದೆ. ದ್ರವ್ಯ ಮತ್ತು ಅಸ್ಥಿಕಾಯ ತತ್ವಂತೂ ಅದರ ತನ ಹೇಳಿದರು. ಅದರ ತನ ಅಂದ್ರೆ ಏನು? ಜೀವರೂಪದ ಅನುಭವ ಮಾಡೋದು. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನ. ತತ್ವಾರ್ಥ ಅರಿವು, ತತ್ವ ಅದರ ತನವನ್ನ ಅದು ಪ್ರಯೋಜನ ರೂಪದಿಂದ ಕಾಯ್ದುಕೊಂಡು ಇಟ್ಟಿದೆ, ಅದರದ ಅನುಭವ ಮಾಡ್ತಾ ಇದೆ. ಅದು ಸಮ್ಯಕ್ ದರ್ಶನ, ತತ್ವಾರ್ಥ ಶ್ರದ್ಧಾನ. ಇಲ್ಲೇನು ಹೇಳಿದ್ರು? ಇಲ್ಲಿ ಪ್ರಾರಂಭದ ಮಾತು ಹೇಳಿದ್ರು. ಪ್ರಾರಂಭದ ಮಾತು ಹೇಳಿದ್ರೂ ಕೂಡ ಆ ಮೂಲನ ಏನಿದೆ, ಆ ಮೂಲನ ಮೋಕ್ಷದ ಕಾರಣ ಇದೆ. ಮೂಲವೇ ಭೂಲ ಅಂತ ಹೇಳಿದ್ರಲ್ಲ, ಮೂಲದೊಳಗನ ದೋಷ ಇದೆ. ಏನ? ಜೀವದ್ರವ್ಯ ಶುದ್ಧ ಇರುವೆಳೆದೊಳಗ ಆ ಜೀವದ್ರವ್ಯದ ಪರ್ಯಾಯದೊಳಗ ಶರೀರದ ಕುರಿತು ನಾನೆನ್ನೋ ಯಾವ ಭಾವದ ಅನುಭವ ಆಗ್ತಿದೆಯೋ, ಯಾವ ಜ್ಞಾನದ, ಯಾವ ಶ್ರದ್ಧೆದ, ಯಾವ ಪ್ರತೀತಿಯ ಅನುಭವ ಆಗ್ತಿದೆಯೋ, ಆ ಅಶುದ್ಧಿಯ ಜೊತೆಗೆ ಜೀವದ್ರವ್ಯ ಶುದ್ಧ ಇದೆ. ಅಶುದ್ಧಿಯ ಜೊತೆಗೆ ಜೀವದ್ರವ್ಯ ಶುದ್ಧ. ಯಾಕೆ? ಒಂದು ಸಮಯದ ಪರ್ಯಾಯದೊಳಗೆ ಅನುಭವ ಆಗ್ತಿದೆ. ಆ ಪರ್ಯಾಯದ ನಂತರ ಮತ್ತೇನಿದೆ? ಅದು ಶುದ್ಧನೇ ಇದೆ. ಪರ್ಯಾಯದ ನಂತರ ಆ ಪರ್ಯಾಯದ ಸದ್ಭಾವದೊಳಗೂ ಕೂಡ ಅದು ಶುದ್ಧನೇ ಇದೆ. ಹಾಗೆ ದ್ರವ್ಯದಿಂದ ಪರ್ಯಾಯದಿಂದ ಶುದ್ಧ. ಈ ಸೂಕ್ಷ್ಮತೆಯನ್ನು ಜೀವ ಯಾವಾಗ ದೃಷ್ಟಿಯೊಳಗೆ ತಂದುಕೊಳ್ಳುತ್ತಾನೋ, ಜ್ಞಾನದ ದೃಷ್ಟಿಯೊಳಗರೆ, ಈ ಚರ್ಮಚಕ್ಷುವಿನ ದೃಷ್ಟಿಯೊಳಗಲ್ಲ, ಜ್ಞಾನದ ದೃಷ್ಟಿಯೊಳಗೆ ಈ ಸೂಕ್ಷ್ಮತೆಯನ್ನು, ಅಶುದ್ಧ ಇರುವೆಳೆದೊಳಗೂ ಕೂಡ ಶುದ್ಧ ಇದೆ, ರಾಗರೂಪ ಆಗಿರುವೆಳೆದೊಳಗೂ ಕೂಡ, ಖೇದ ರೂಪ ಆಗಿರುವೆಳೆದೊಳಗೂ ಕೂಡ, ದುಃಖ ರೂಪದ ಅನುಭವ ಮಾಡ್ತಾ ಇರುವೆಳೆದೊಳಗೂ ಕೂಡ ಜ್ಞಾನ ರೂಪದಿಂದ ಉಳಿದದ್ದಿದೆ, ಶುದ್ಧ ಇದೆ, ಚೈತನ್ಯ ಇದೆ. ಈ ಪ್ರಕಾರದ ಅಭ್ಯಾಸದ ಹೆಸರು ಭೇದ ಜ್ಞಾನ ಇದೆ. ನಿರಂತರ ಹೇಳಿದ್ದಾರೆ
ಕರಗಸದ ಹಾಗೆ ಅಂಥೇಳಿ ಹೇಳಿದರು. ಭೇದ ಜ್ಞಾನ ಏನಿದೆ ಇದು ಕರಗಸದ ಹಾಗೆ. ಅಭ್ಯಾಸ ನಿರಂತರ ನಿರಂತರ ನಿರಂತರ. ಏನ ಯಾವುದು ಶುದ್ಧ ಇದೆಯೋ ಅದು ಶುದ್ಧನೇ ಇದೆ. ಅದಕ್ಕೆ ಹೇಳ್ರು ಜೋ ಜಾನತಾಮೈ ಶುದ್ಧಮೋ ಅಶುದ್ಧತಾಕೋ ಪ್ರಾಪ್ತವೋ. ಅಂದ್ರೆ ಏನ ಅಶುದ್ಧ ಇರುವಳೆದೊಳಗೆ ಶುದ್ಧ ಅಂಥೇಳಿ ತಿಳಿಯೋದಿದೆ. ಆದ್ರೆ ಅಶುದ್ಧ ಇರುವಳೆದೊಳಗ ಅಶುದ್ಧತೆಯನ್ನು ಶುದ್ಧ ಅಂಥೇಳಿ ತಿಳಿಯೋದಿಲ್ಲ. ಅಶುದ್ಧ ಇರುವಳೆದೊಳಗೂ ಕೂಡ ಯಾವ ಶುದ್ಧತೆ ಇದೆಯಲ್ಲ, ಅಶುದ್ಧ ರೂಪ ಆಗಿ ಹೋಗಲಿಲ್ಲಲ್ಲ, ನಷ್ಟ ಆಗುವುದಿಲ್ಲಲ್ಲ, ಯಾವುದು ವ್ಯಯರೂಪ ಇದೆಯೋ ಆ ಉತ್ಪಾದ ರೂಪ ಚೈತನ್ಯ ಆಗಿಯೇ ಇಲ್ರಿ. ಆದ್ರೆ ಆ ಚೈತನ್ಯದೊಳಗ ಯಾವುದು ಉತ್ಪಾದ ಆಗಿದೆಯೋ ಅದು ವ್ಯಯ ಆಗೋದನರಿ. ಸ್ವಯಂ ಚೈತನ್ಯ ಯಾವುದು ವ್ಯಯ ಆಗುವುದಿದೆಯೋ ಆ ಉತ್ಪಾದ ರೂಪದ ಆಗಿಲ್ಲ. ಆದರೆ ಯಾವುದು ಉತ್ಪಾದ ಆಗಿದೆಯೋ ಅದು ವ್ಯಯ ಆಗೋದನೇ ಇದೆ. ಅರೆ ಸಿದ್ಧಾಂತ ಎಷ್ಟು ಸುಂದರ ಇದೆ. ನೀವು ಉತ್ಪಾದವೇ ತಗೊಳ್ರಿ, ದ್ರವ್ಯಗುಣ ಪರ್ಯಾಯ ತಗೊಳ್ರಿ, ಆ ವಸ್ತುವಿನ ಕುರಿತಾಗಿ ಜೀವದ ಜ್ಞಾನದೊಳಗ ಸೂಕ್ಷ್ಮ ಕಾರ್ಯ ನಡೆದ ನಂತರ ಆ ಭೇದಜ್ಞಾನ ರೂಪದ ಉತ್ಪತ್ತಿ ಆಗ್ತಿದೆ. ಭೇದಜ್ಞಾನ ರೂಪದ ಕಾರ್ಯದ ಆರಂಭ ಆಗ್ತಿದೆ. ಆ ಕಾರ್ಯವೇ ಹಾಗೆಯೇ ನಡೀತಾ 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 ಎರಡನ್ನೂ ಪ್ರತ್ಯಕ್ಷ ಭಿನ್ನ ಮಾಡಿಬಿಡ್ತಿದೆ. ಯಾವ ಎರಡನ್ನ? ಒಂದು ಅಶುದ್ಧ ರಾಗಾದಿ ಬಂಧವನ್ನ, ಇನ್ನೊಂದು ಶುದ್ಧ ಜೀವಂತ ಪೂರ್ಣ ರೂಪದಿಂದ ಭಿನ್ನ ಮಾಡಿಬಿಡ್ತಿದೆ. ಮೋಕ್ಷದ ನೇರ ಮಾರ್ಗ ಯಾವುದಿದೆ ಸಾಮಾಜಿಕ ಪಾಠದೊಳಗ? ಜೀವ ಮತ್ತು ದೇಹ ಬುದ್ಧಿ ಅಲ್ಲಿ ಭಿನ್ನ. ಎರಡೂ ತಮ್ಮ ತಮ್ಮ ಮಾರ್ಗದಿಂದ ಬರಬಹುದು. ಏನೂ ಇಲ್ಲ. ಅದಕ್ಕೆ ಸಮೀಚೀನ ಧರ್ಮದ ವ್ಯಾಖ್ಯಾನ ಮಾಡುವ ಹೇಳದೊಳಗೆ ಸದಾ ಸುಖದಾಶ್ರೀ ಹೇಳಿದರು, ಎಲ್ಲಿ ಹೋಗಬೇಕಾಗಿಲ್ಲ. ಯಾರ ಸೇವೆ ಉಪಾಸನೆ ಮಾಡಬೇಕಾಗಿಲ್ಲ, ಬೆಟ್ಟ ಹತ್ತಬೇಕಾಗಿಲ್ಲ, ಧರ್ಮ ಪೇಟೆಯೊಳಗೆ ಸಿಗುವಂಥದ್ದಲ್ಲ, ದುಡ್ಡು ಕೊಟ್ಟು ತಗೊಳ್ಳುವಂಥದ್ದಲ್ಲ. ಅಲ್ಲಿ ನಮಗೆ ವಿವೇಕದ ಉದಯ ಆಗಬೇಕಾಗಿತ್ತು. ಆದರೆ ನಾವು ಅಕ್ಷರ ರೂಪದಿಂದ ಓದಿ ಹೋದೆವು. ಮುಂದಿಂದ ಓದೋ ಸಲುವಾಗಿ ಅದನ್ನು ಬಿಟ್ಟು ಹೋದೆವು. ಮುಂದೇನು ಹೇಳಿದರು? ಮುಂದೆ ಸದೃಷ್ಟಿ ಜ್ಞಾನ ವೃತ್ತಾನಿ ಧರ್ಮ ಹೇಳಿದ್ರು. ಮೊದಲು ಸಮೀಚೀನ ಧರ್ಮ ಹೇಳ್ತಾನೆ ಅಂದರು, ಆಮೇಲೆ ಸದೃಷ್ಟಿ ಜ್ಞಾನ ವೃತ್ತಾನಿ. ಅದೇ ಹೇಳಿದ್ರೆ ಬೇರೆ ಏನಾರ ಹೇಳಿದ್ರೆ ಧರ್ಮ ಹೊರಗಡೆಯಲ್ಲಿ ಸಿಗೋದಿಲ್ಲ. ಧರ್ಮದ ಸಲುವಾಗಿ ಏನು ಮಾಡಬೇಕಾಗಿಲ್ಲ. ಯಾರ ಸೇವೆ ಉಪಾಸನೆ ಮಾಡಬೇಕಾಗಿಲ್ಲ, ಉಪವಾಸ ತಪಾಸ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಇಷ್ಟ ಹೇಳಿದ ನಂತರ ಅದರ ಶ್ರದ್ಧೆ ಏನಿದೆ ಅದೇ ಸಮ್ಯಕ್ ದರ್ಶನ. ಆ ರೂಪದ ತಿಳುವಳಿಕೆ ಏನಿದೆ ಅದೇ ಸಮ್ಯಕ್ ಜ್ಞಾನ. ಅದಕ್ಕೆ ಪಾಪ ಅವರ ಮುಂದೆ ಅಲ್ಲೇ ಹೇಳಿದ್ರೆ ಸದಾ ಸುಖದಾಸಿ ಯಾವಾಗ ನಮ್ಮನ್ನು ನೋಡಿದ್ರೆ ಯಾರಿಗೆ ಗೊತ್ತಾ? ಪಂಚಮ ಕಾಲದೊಳಗ ಪಾಪಿ ಜೀವಗಳ ಅಲ್ಪ ಬುದ್ಧಿ ಅಲ್ಪಾಯುವಿನ ಜೊತೆಗಿನ ಜೀವ ಉತ್ಪನ್ನ. ಯಾಕೆ? ನಾವು ಓದ್ತಾನೆ ಹೊರಟಿದ್ದೇವಲ್ಲ, ಓದ್ತಾನೆ ಹೊರಟಿದ್ದೇವೆ. ಒಳಗಡೆ ಆ ಓದಿನ ವಿಷಯ ಇದೆಯೋ, ವಾಚನದ ವಿಷಯ ಇದೆಯೋ, ಆ ವಿಷಯವನ್ನು ತಗೊಂಡು ನಾವು ಕಾರ್ಯ ಮಾಡ್ತಾನೆ ಇಲ್ಲ. ವಿಷಯವನ್ನು ತಗೊಂಡು ಕಾರ್ಯ ಮಾಡೋದು ಅನ್ನೋದ ವ್ಯವಹಾರ ಇದೆ. ಯಾವ ಕಾರ್ಯದಿಂದ ತನ್ನ ಕಾರ್ಯ ಸಿದ್ಧಿ ಆಗ್ತಿದೆಯೋ ಆ ಕಾರ್ಯ ಮಾಡೋದು. ಯಾವ ಕಾರ್ಯದಿಂದ ಇನ್ನಾವ ಕಾರ್ಯವನ್ನು ಮಾಡೋದು ಶೇಷ ಉಳಿಯೋದಿಲ್ಲವೋ ಆ ಕಾರ್ಯ ಮಾಡೋದು. ಈಗ ಕಾರ್ಯ ಮಾಡಿ ಬಂದರೆ ಅದು ಮುಗಿತನ ಆರಂಭ ಆಯಿತು. ಕುಸನ್ನವರು ಮುಗಿತನ ಆರಂಭ ಆಯಿತು. ಕಾರ್ಯಗಳ ಪರಂಪರೆ ಆರಂಭ ಆಯ್ತದೆ. ಆದರೆ ಈ ಜೀವ ಈ ಕಾರ್ಯ ಆಯ್ತು ಅಂತಿದ್ದೇವೆ.
ನಿರಂತರ ಪರದೊಳಗ ಕಾರ್ಯಗಳಿಗೆ ಜನ್ಮ ಕೊಡುವಂತಹ ಕಾರ್ಯ ಏನಿದೆಯಲ್ಲ ಅದು ಅಕಾರ್ಯಗೆ ಬಬಿತ. ಏನು ಹೇಳಿತು? ನಿರಂತರ ಪರದೊಳಗ ಕಾರ್ಯ ಪರಂಪರೆಗೆ ಜನ್ಮ ಕೊಡುವಂಥ ಯಾವ ಕಾರ್ಯ ಇದೆಯಲ್ಲ ಅದು ಅಕಾರ್ಯ. ಅಡಿಗೆ ಮಾಡಿದ್ಮೇಲೆ ಮುಗಿತ ಅನ್ನಿಸ್ತಿದೆ, ಮುಗಿತಲ್ವ? ಅದರದ್ದು ಮತ್ತೆ ನಿರಾಕಾರ ಮಾಡ್ಬೇಕು, ಇದು ಮತ್ತೆ ನಾಳೆ ಉಳಿತಿದ್ ನೋಡಿ. ಅದು ಮುಗೀತು ಅಂತಂದ್ರೆ ಮುಗೀತೇನು ಕಾರ್ಯ? ಇಲ್ಲ ಮತ್ತೆ ಮಾಡೋದು. ಅಪ್ಪಾಜಿ ಬೆಳ್ಳೂರೊಳಗೆ ಹೇಳಿದ್ರು, ಅಂಗಡಿಯೊಳಗೆ ಸಾಮಾನು ತರೋದ ಅದು ಯಾವಾಗ ಖಾಲಿ ಆದವು ಅನ್ನೋ ಚಿಂತೆ, ಅದು ಖಾಲಿ ಆಯಿತು ಅಂತಂದ್ರೆ ಮತ್ತೆ ತಂದು ತುಂಬುವ ಚಿಂತೆ ಏನಿದೆ. ಹಾಗಾದ್ರೆ ಇವು ಕಾರ್ಯನ ಅಲ್ಲ ಬ್ರಹ್ಮಾನಂದನ, ಇವೆಲ್ಲ ಅಕಾರ್ಯ ಅದವ್ರೆ ಅಂಥೇಳನ ಹೇಳಿದರು. ನೋಡ್ರಿ, ಇದಕ್ಕಂತಾರು ವಕ್ತ ಶ್ರೋತೃವಿನ ಅಭೇದ ಜ್ಞಾನದ ಪರಿಣಾಮನ ಒಂದೇ ಮಾರ್ಗದಲ್ಲಿ ಅಕಾರ್ಯ ಕೋಲಾಹಲ. ಇವು ಅಕಾರ್ಯ ಅಲ್ಲ. ಅವರು ಹೇಳಿದ್ರ ವ್ರತ, ಭಕ್ತಿ, ಪೂಜೆ, ಸ್ವಾಧ್ಯಾಯ, ತಪಸ್ಸು ಎಲ್ಲಾನು ಏನದವು? ಅಕಾರ್ಯ ಅದವು. ಯಾವುದರಿಂದ ಅಂಶ ಮಾತ್ರ ಬಂಧ ಆಗ್ತಿದೆಯಲ್ಲ, ಇಲ್ಲಿ ಬಂಧದ ಮಾತು ಹೇಳಿದಾರ ಪ್ರಭು. ನಿನಗೆ ಮೋಕ್ಷದ ಅಧಿಕಾರ, ನಿನ್ನಲ್ಲೇ ಮೋಕ್ಷ ಅಧಿಕಾರ ಆರಂಭ ಆಗಬೇಕಾದ್ರೆ ಬಂಧದ ಸಂಪೂರ್ಣ ನಾಶ ಆಗಲಿ, ಸಂಪೂರ್ಣ. ಇನ್ನೊಮ್ಮೆ ಹೇಳ್ತೇನೆ, ನನಗೆ ಚಲೋ ಅನ್ನಿಸ್ತಾ ಇದೆ ವ್ಯಾಖ್ಯಾ. ಏನ? ಯಾವ ಕಾರ್ಯ, ಯಾವ ಪರಸನ್ಮುಖ ಕಾರ್ಯ ಸಂತತಿಗೆ ಜನ್ಮ ಕೊಡ್ತಿದೆಯೋ ಅದು ಕಾರ್ಯನ ಅಲ್ಲ, ಅದು ಅಕಾರ್ಯ ಅಂಥೇಳಿನ. ದೀಕ್ಷಾ ಅರ್ಥಾತ್ ಸ್ವರೂಪ ಸ್ಥಿರತೆ. ಏನು ಮಾಡೋದನೇ ಇಲ್ಲ, ಕಾರ್ಯ ಮಾಡೋದನೇ ಇಲ್ಲ, ಮಾಡೋದನೇ ಇಲ್ಲ, ಏನು ಮಾಡ್ತಾರೆ? ಕೇಶರೋಂಚ ಮಾಡ್ಕೊತಾರೋ, ಆಹಾರ ಮಾಡ್ತಾರೋ, ಉಪದೇಶ ಕೊಡ್ತಾರೋ, ಗ್ರಂಥ ರಚನೆ ಮಾಡ್ತಾರೋ, ಇವೆಲ್ಲ ಸಾಧಕನ ಕಾರ್ಯ ಏನ್ರಿ? ಸಾಧಕನ ಕಾರ್ಯ ಏನ? ಸ್ಥಿರತೆ, ಸ್ವಭಾವದೊಳಗೆ ಸ್ಥಿರ. ಅರೇ ಶಾಂತ 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 ನಾವೆಲ್ಲ ಹೌದು, ಆದರೆ ಇನ್ನೂ ಅದು ಮಾಡೋದೈತಲ್ಲ ಅಂತೇಳಿ ಒಂದು ಸ್ವಲ್ಪ ಕೂಡಪ್ಪ, ಕುಂತ್ರ ಒಂದು ಸ್ವಲ್ಪ ಶಾಂತಿ, ಸ್ಥಿರತೆ. ಸ್ತ್ರೀ ಪರ್ಯಾಯದಲ್ಲಂತೂ ಚಂಚಲತೆಯ ಬಗ್ಗೆ ಬಹಳ ಹೇಳಿದ್ದಾರೆ ಅಮಿತಗತಿ ಆಚಾರ್ಯ. ಯಾವುದರೊಳಗ? ಯೋಗ ಸಾರ ಪ್ರಾಕೃತದೊಳಗೆ ಓದಬೇಕ್ರೆ ಅಭಿಚಂದ್ರ. ಹೆಸರಿನಿಂದ ಚಂದ್ರ ಆಗುವುದಿಲ್ಲ. ಶೀತಲ ಶೀತಲ ಅತೀಂದ್ರಿಯ ನಿರಾಕುಲ ಶಾಂತಿಯ ಸಂವೇದನ ಅರೂಪಿ ಅಸಂಖ್ಯ ಪ್ರದೇಶಗಳಲ್ಲೆಲ್ಲ ಆಗುವುದರ ಹೆಸರ ಚಂದ್ರ. ಮಾಡುವುದರಲ್ಲಿ ಯಾವ ಕಾರಣದನೋ ಅವನು ಚಂದ್ರ. ಶಾಂತಿಯ ಸುಧಾಕರ ಇದ್ದಾನೆ ಆತ್ಮ. ದೋಷ ನಿರ್ದೋಷಗಳನ್ನು ತಿಳಿಯುವಲ್ಲಿ ಪ್ರಖರ ಸೂರ್ಯ ಇದ್ದಾನೆ. ಅಶುದ್ಧ ಭಾವವನ್ನ ಅಭಾವ ಮಾಡುವಲ್ಲಿ ಅಗ್ನಿಯ ಸಮಾನ. ಎಲ್ಲ ಮರೆತು ಹೋಗಿ ನಾವು ಶಾಸ್ತ್ರದ ಶಬ್ದಗಳಲ್ಲಿ ಮೋಸ ಹೋಗಿರೋದ. ನಿಜವಾಗಿ ನಮ್ಮ ಸಲುವಾಗಿ ನಾವು ಮಾಡುವಂಥ ಏನಿದೆ ಅನಾಚಾರ, ಅಪರಾಧ ಇದೆ, ದೋಷ ಇದೆ, ಭಾರ ಇದೆ. ಅದಕ್ಕೆ ಎಲ್ಲ ಬಿಟ್ಟುಕೊಡ್ರಿ ಅಂಥೇಳಿ ನಾನು ಹೇಳೋದಿಲ್ಲ. ನಾನು ಹೇಳಿದ್ರೂ ಅಲ್ಲ, ಸರ್ವಜ್ಞ ಭಗವಂತರು ಹೇಳಿದ್ರೂ ಯಾರೂ ನಾವು ಬಿಡೋದು ಸಾಧ್ಯ ಇಲ್ಲ. ಆದರೆ ಯಾವ ಪ್ರಕಾರ ಮಂದಿರಕ್ಕೆ ಭಗವಂತನ ದರ್ಶನದ ಸಲುವಾಗಿ ನಿಯಮಿತ, ಅದು ಅಲ್ಪ ಇರಲಿ, ಸಮಯ ತೆಗಿತೀವಿಯೋ, ಸ್ವಾಧ್ಯಾಯದ ಸಲುವಾಗಿ ನಮ್ಮ ಶಕ್ತಿಯ ಅನುಸಾರ ಸಮಯ ತೆಗಿತೀವಿಯೋ, ಆ ಪ್ರಕಾರ ಅಂತರಂಗದ ಚಿಂತನೆಯ ಸಲುವಾಗಿ
ನಿಶ್ಚಿಂತ ಹೊರಗಿನ ಚಿಂತೆಗಳನ್ನೆಲ್ಲ ಬಿಟ್ಟು. ಅದಕ್ಕೆ ಹೇಳಿತ್ತು, ಮೊದಲು ಚಿಂತೆ ಹೋಗ್ತಿದೆ, ಚಿಂತನ ಆರಂಭ ಆಗ್ತಿದೆ, ಆಮೇಲೆ ನಿರಾಕುಲತೆ ಬರ್ತಿದೆ. ನಿರಾಕುಲತೆ ಯಾವುದರಿಂದ ಬರ್ತಿದೆಯೋ ಅದು ಚಿಂತನೆ. ಅದಕ್ಕೆ ಇವೆಲ್ಲ ಕಾರ್ಯಗಳ ಇನ್ನು ನಮ್ಮಲ್ಲಿ ಆಗಬೇಕು. ಇದೆಲ್ಲ ದಿನಚರಿ ನಡೆದದ್ದೇ ಇದೆಲ್ಲ. ಬೆಳಗ್ಗೆ ಎದ್ದು ಕೂಡಲೇ ದೇವ ದರ್ಶನ ಮಾಡ್ತೇವೆ, ಶುಚಿರುಕು ಪ್ರಾತಃ ಕಾರ್ಯಗಳನ್ನು ಮುಗಿಸಿ. ಅದರ ನಂತರ ಯಾವುದೋ ಪ್ರಯತ್ನಪೂರ್ವಕ ಅಥವಾ ಅಂತರಂಗದ ರುಚಿಪೂರ್ವಕ ಸ್ವಾಧ್ಯಾಯ ಮಾಡ್ತೇವೆ. ಅದೇ ಪ್ರಕಾರ ದಿವಸದಲ್ಲಿ ಒಂದಿಷ್ಟು ಸಮಯ, ತ್ರಿಸಂಧ್ಯಾ ಸಮಯದವರ ಒಂದು ಸಂಧ್ಯಾ ಸಮಯ, ಬೆಳಿಗ್ಗೆ ಇರಲಿ ಅಥವಾ ಸಾಯಂಕಾಲ ಇರಲಿ, 2 ಸಲ ಆದ್ರೆ 3 ಸಲ ಆದ್ರಂತೂ ಲಾಭ ನಮಗೆ ಇದೆ. ಮತ್ತು ಅದರ ಲಾಭನೇ ಇದೆ. ತ್ರಿಸಂಧ್ಯಾ ಇವು ನಿಮಿತ್ತ ಇದ್ದಾವೆ. ಮತ್ತು 3 ಸಂಧ್ಯಾ ಸಮಯದೊಳಗೆಲ್ಲ ಅನೇಕ ಬಾರಿ ಆದ್ರೂ ಕೂಡ ಲಾಭನೇ ಇದೆ. ಬಸ್ ಚಿಂತೆಯಿಂದ ಚಿಂತನದ ಕ್ಷೇತ್ರದೊಳಗಡೆ ಬರುವುದು. ಚಿಂತನದ ಕ್ಷೇತ್ರದೊಳಗ ನಿರಾಕುಲತೆ ಲಭಿಸುವ ಹಾಗೆ ಗಮನ ಮಾಡೋನು ಭೀಮಗತಿಯಿಂದ. ಅಂದ್ರೆ ಈ ಸವಿದು ಹೋಗ್ತಾ ಇರುವಂಥ ಆಯುಷ್ಯದ ಪ್ರಯೋಜನ ಆಗಬಹುದು. ಹೊರಗಿಂದಂತೂ ಯಾವ ಮಾತಿಲ್ಲ, ಭಾವಾರ್ಥ ಓದಿಬಿಡ್ತೇನೆ. ಇಲ್ಲಿ ನಿರಂತರ ಅನುಭವದ ಅಭ್ಯಾಸ ಹೇಳಿದ್ದಾರೆ ನೋಡ್ರಿ. ಯಾರಿಗೆ ಹೇಳಿದಾರೆ? ಅದ 4ನೇ ಗುಣಸ್ಥಾನವರ್ತಿಗೆ ಹೇಳಿದ್ದಾರೆ, ಮಹಾಮುನಿಗೆ ಹೇಳಿದ್ದಾರೆ. ನಿರಂತರ ಅಭ್ಯಾಸ ಯಾರಿಗೆ ಹೇಳಿದ್ದಾರೆ? ನನಗೆ ಹೇಳಿದ್ದಾರೆ ಅನ್ನೋದು ಬೇಕ್ರಿ. ಅಲ್ಲಿ ಆಚಾರ್ಯ ಭಗವಂತರ ಎದುರಿಗೆ, ಜ್ಞಾನಿ ಗುರುಗಳ ಎದುರಿಗೆ ಬಸ್ ನಾನು ಇರೋದಿದೆ, ಸಮೂಹದ ಜೊತೆಗಿರೋದಿಲ್ಲ. ನಿರಂತರ ಅನುಭವದ ಅಭ್ಯಾಸ ಮಾಡುವುದರಿಂದ ಉತ್ಪನ್ನವಾಗಿದೆ. ಭಾವಾರ್ಥವೂ ಈ ಪ್ರಕಾರವಿದೆ. ಅದನ್ನು ಸ್ಪಷ್ಟ ಮಾಡಿದ್ದಾರೆ. ಭಾವಾರ್ಥ ಅಂದ್ರೆ ಯಾವ ಪ್ರಕಾರ ಪುನಃ ಪುನಃ ಕರಗಸವನ್ನು ಎಳೆಯುವುದರಿಂದ ಕಾಷ್ಠ ಮೊದಲಾದ ಪುದ್ಗಲ ವಸ್ತುಗಳು 2 ತುಂಡಾಗುತ್ತವೆ. ಅದೇ ಪ್ರಕಾರ ವೇದಜ್ಞಾನದ ಮೂಲಕ ಜೀವ ಪುದ್ಗಲಗಳ ಭಿನ್ನ ಮಾಡುವ ಮಾತು ಹೇಳಿಲ್ರಿ. ಭಿನ್ನ ಭಿನ್ನ ಅನುಭವವನ್ನು ಭಿನ್ನ ಮಾಡುವ ಮಾತಿಲ್ಲ. ಅವು ಭಿನ್ನದವ್ರೆ. ಜೀವ ಮತ್ತು ಪುದ್ಗಲ ಭಿನ್ನದವು. ಭಿನ್ನ ಭಿನ್ನ ಅನುಭವವನ್ನು ಒಮ್ಮೆ ಮಾಡಿದ್ರೆ ಆಗಲಿಲ್ಲ, ಪುನಃ ಪುನಃ ಮಾಡಿದ ಮೇಲೆ ಅವೆರಡೂ ಏನಾಗ್ತವೆ? ಪ್ರತ್ಯಕ್ಷ ಭಿನ್ನ ಆಗಿ ಹೋಗ್ತವೆ. ದೇಹ ಭಿನ್ನ ಆಗಿ ಹೋಗ್ತಿದೆ. ದೇಹ ಭಿನ್ನಂತೂ ಒಂದು ದಿವಸ ಆಯು ಪೂರ್ಣ ಆದಮೇಲೆ ಆಗತ್ತೀತಲ್ಲ, ಹಾಗೆ ಆಗುವ ಮಾತಿಲ್ಲ. ಆಯು ಪೂರ್ಣ ಆದಮೇಲೆ ಕೂಡ ದೇಹ ಭಿನ್ನ ಆಗಲಿಲ್ಲ ಅನ್ನೋದು ನಿನ್ನೆ ಹೇಳಿರ್ತಿದ್ದೇವೆ. ಆಯು ಪೂರ್ಣ ಆದಮೇಲೆ ದೇಹ ಭಿನ್ನ ಆಯ್ತು ಅಂದರೆ ಇಲ್ಲ, ಆಗಲಿಲ್ಲ. ದೇಹ ಭಿನ್ನ ಆಗೋದು ಅರ್ಥಾತ್ ದೇಹದ ಸತ್ತ ಮಾತ್ರ ಜೀವದ ಸಂಯೋಗದಿಂದ ಬೇರೆ ಆಗಿಬಿಡೋದು, ಶಾಶ್ವತ ರೂಪದಿಂದ. ಅದಕ್ಕೆ ದೇಹ ಮತ್ತು ಜೀವ ಭಿನ್ನಂದಿದ್ದಾರೆ. ಅವೆರಡು ಭಿನ್ನ ಭಿನ್ನವಾಗಿ ಹೋಗುತ್ತವೆ. ಆದುದರಿಂದ ಭೇದಜ್ಞಾನವು ಉಪಾದೇಯವಿದೆ. ಕೊನೆಯ ಮಾತೇನಿದೆಯಲ್ಲ, ಭೇದಜ್ಞಾನವು ಉಪಾದೇಯವಿದೆ. ಯಾವಾಗ ಪ್ರಸಂಗ ಬಂದ ಮೇಲೆ, ಯಾವಾಗ ಸುಖದ ಅನುಭವ ಮಾಡಕ್ಕೆ ಈ ಜೀವ ಪತನ ಹೊಂದತನಲ್ಲ, ಅವಾಗ ಬೇಕಾದ್ರೆ ಭೇದಜ್ಞಾನ ನಿಜವಾಗಿ. ದುಃಖದೊಳಗೆ ಒಂದಾಗಿ ಹೋಗ್ತಾನೆ, ಅವಾಗ ಭೇದಜ್ಞಾನ ಮಾಡೋದ, ಅದು ಉಳಿಯುವುದಿಲ್ಲರಿ. ಸುಖದೊಳಗೆ ಯಾವಾಗ ಲವಲೀನಾಗಲಿಕ್ಕೆ ಹೋಗ್ತಾನಲ್ಲ,